ನಮ್ಮ ಜೊತೆಗೆ MP ರೇಣುಕಾಚಾರ್ಯ ಸರ್ ಇದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಓಕೆ ಸರ್, ನಿಮ್ಮ ಅಭ್ಯರ್ಥಿ ಪರ ಮತ ಪ್ರಚಾರಕ್ಕೆ ಬಂದಿದ್ದೀರಾ, ಏನು ಹೇಳ್ತೀರಾ ಸರ್? ನಾನು ಈ ಭಾಗದಲ್ಲಿ ಈ ಹಿಂದೆ ಮಹಾನಗರ ಪಾಲಿಕೆ ಚುನಾವಣೆ ಸಂದರ್ಭದಲ್ಲಿ ST ವೀರೇಶ್ ಪರವಾಗಿ ಮತಯಾಚನೆ ಮಾಡಿದೆ. ಭಾಳ ವಿಶೇಷವಾಗಿ ಈ ಭಾಗದಲ್ಲಿ ವಿದ್ಯಾವಂತರು ಜಾಸ್ತಿ ಸಂಖ್ಯೆ ಇದೆ, ನಿವೃತ್ತ ಸರ್ಕಾರಿ ನೌಕರರಿದ್ದಾರೆ, ಪ್ರಜ್ಞಾವಂತ ಸ್ವಾಭಿಮಾನಿ ಮತದಾರರಿದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಸಹಜವಾಗಿ 100ಕ್ಕೆ 100 ಹೆಚ್ಚಿನ ಬಹುಮತ ಇಲ್ಲಿ ಬರುತ್ತೆ, ಹೆಚ್ಚು ಮತಗಳು ಬರ್ತವೆ. ಅದೇ ರೀತಿ ದಾವಣಗೆರೆ ಈ ಹಿಂದೆ ಶಾಮನೂರು ಶಿವಶಂಕರಪ್ಪನಲ್ಲಿ ಸ್ಪರ್ಧೆ ಮಾಡಿದಾಗಲೂ ಹೆಚ್ಚು ಮತಗಳು ಬಂದಿದೆ. ಮತ್ತು ಈ ಬಾರಿ ವಿಶೇಷವಾಗಿ ದಾವಣಗೆರೆ ನಗರ ಇರ್ಬೋದು, ಗ್ರಾಮಾಂತರ ಇರ್ಬೋದು, ಜನರ ಒಲವು ಭಾಳ ಚೆನ್ನಾಗಿದೆ. ನಮ್ಮ ಅಭ್ಯರ್ಥಿ ಸಾಮಾನ್ಯ ಕುಟುಂಬ ಜನಿಸಿ ಅವ್ರ ತಂದೆಯರು ಸಹ ಈ ಹಿಂದೆ ರಾಜಕಾರಣದಲ್ಲಿದ್ದರು, ಸಮಾಜ ಸೇವೆ ಮಾಡಿದಂಥವ್ರು. ಒಬ್ಬ ಯುವಕರಿಗೆ ಪಕ್ಷ ಆದ್ಯತೆ ನೀಡಿದೆ. ಹಾಗಾಗಿ ನನಗೆ ನಂಬಿಕೆ ವಿಶ್ವಾಸ, ನಮ್ಮ ಅಭ್ಯರ್ಥಿ ಗೆಲುವು ನಿಶ್ಚಯ ಅಂತ ಇಷ್ಟಪಡ್ತೀನಿ. ಸರ್, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಮನೆ ಮನೆಗೂ ಕೂಡ ಭೇಟಿಯನ್ನು ನೀಡ್ತಾ ಇದ್ದೀರಾ, ಜನರು ಏನು ಹೇಳ್ತಾ ಇದ್ದಾರೆ ಸರ್? ಮೇಡಮ್ಮ, ಇಲ್ಲಿ ಭಾಳಷ್ಟು ಜನ ಮುಖಂಡರುಗಳು, ಕೇವಲ ರೇಣುಕಾಚಾರ್ಯ ಒಬ್ಬನೇ ಅಲ್ಲ, ಕಳೆದ 1 ವಾರದಿಂದ 28 ನಾಮಪತ್ರ ಸಲ್ಲಿಸಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಬಂದರು. 2ನೇ ಬಾರಿ ಮತ್ತೆ 2-3 ಸಲ ಬಂದೋಗ್ಯಾರೆ. ನಮ್ಮ ರಾಜ್ಯದ ಅಧ್ಯಕ್ಷರು ಒಂದು ಬಾರಿ ಭೇಟಿ ಕೊಟ್ಟಿದ್ದಾರೆ. ಪ್ರತಿಪಕ್ಷದ ನಾಯಕರಂಥ ಆರ್ ಅಶೋಕ್ರವರು ಮತ್ತು ಅನೇಕ ಪಕ್ಷದ ಮುಖಂಡ ಶ್ರೀರಾಮುಲು ಇವತ್ತು ಬಂದರು, ನಿನ್ನೆಯಿಂದ ಬಂದಿದ್ದಾರೆ. ಭಾಳಷ್ಟು ಜನ ಮುಖಂಡರುಗಳು, ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ಹಾಲಿ ಶಾಸಕರುಗಳು ಚುನಾವಣಾ ಪ್ರಚಾರ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮತ್ತು ಇಲ್ಲಿಯ ವಿಶೇಷವಾಗಿ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು, ಪದಾಧಿಕಾರಿಗಳು ಈ ಚುನಾವಣೆಯೊಂದು ಸಂಕಲ್ಪ ಮಾಡಿ, ಸವಾಲಾಗಿ ಸ್ವೀಕಾರ ಮಾಡಿ, ಸಂಕಲ್ಪ ಮಾಡಿ ಅಭ್ಯರ್ಥಿ ಗೆಲುವಿಗೆ ಟೊಂಕ ಕಟ್ಟಿ ಕಾಲಿಗೆ ಚಕ್ರ ಕೊಂಡು ಓಡಾಟ ಮಾಡ್ತಿದ್ದಾರೆ. ಭಾಳ ದೂರದಿಂದ ನಮ್ಮ ವೈ ಸಂಪಂಗಿಯವರು ಬಂದರೆ, ಅಂದರೆ ಯಾವುದೇ ಅಪೇಕ್ಷೆ ನಮ್ಮ ಕಾರ್ಯಕರ್ತರು ಇಷ್ಟೊಂದು ದೊಡ್ಡ ಸಂಖ್ಯೆ ಸೇರಿದೆ ಅಂದರೆ ಭಾಳ ಉತ್ಸಾಹ ಇದೆ ಕಾರ್ಯಕರ್ತರ ಮುಖಂಡರಲ್ಲಿ, ಮತದಾರರಲ್ಲೂ ಅಷ್ಟೇ ಉತ್ಸಾಹ ಇದೆ. ಜಾತ್ಯತೀತವಾಗಿ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪನ 100ಕ್ಕೆ 100 ನಮ್ಮ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ 100ಕ್ಕೆ 100 ಆಯ್ಕೆ ಮಾಡ್ತಾರೆ ವಿಶ್ವಾಸ ನಮ್ಮೆಲ್ಲರಿಗಿದೆ. ನಾಡಿ ಮಿಡ್ತಿದೆ. ನಾವು ದಾವಣಗೆರೆಯಲ್ಲೂ ಗೆಲ್ತೀವಿ ಅಧ್ಯಕ್ಷನ, ಮತ್ತು ಬಾಗಲಕೋಟೆಯಲ್ಲಿ ಗೆಲ್ತೀವಿ. 2028 ವಿಧಾನಸಭಾ ಉಪಚುನಾವಣೆ 2028 ಚುನಾವಣೆ ದಿಕ್ಸೂಚಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಭಾಳಷ್ಟು ಜನ ಸಚಿವರುಗಳು, ಶಾಸಕರು ವಿಧಾನಸೌಧಕ್ಕೆ ಅವ್ರ ಕಚೇರಿ ಬೀಗ ಹಾಕಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಜನಸೇವೆ ಮಾಡೋದ್ರ ಬದಲಾಗಿ ರಾಜಕಾರಣದಲ್ಲಿ ತೊಡಗಿಬಿಡ್ತಾರೆ. ಅವ್ರಿಗೆ ಇದೇ ಕೆಲಸ ಆಗ್ಬಿಟ್ಟಿದೆ. ಸರ್, ಯಾವ ಒಂದು ಮತಗಳ ಅಂತರದಿಂದ ನಿಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನುವ ವಿಶ್ವಾಸ ಇದೆ ಸರ್ ನಿಮಗೆ? 25-30 ಸಾವಿರ ಮತಗಳ ಅಂತರದಿಂದ ಗೆಲ್ತಾರೆ. ಸರ್, ನಿನ್ನೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಒಂದು ಪ್ರದೀಪ್ ಈಶ್ವರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ನಾನು ಓಪನ್ ಆಗಿ ಚಾಲೆಂಜ್ ಹಾಕ್ತೀನಿ, ಬರ್ರಿ ನಾನು ನಿಮ್ಮ ವಿರುದ್ಧವಾಗಿ ನಿಂತು ಗೆದ್ದು ತೋರಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಯಾರಮ್ಮ? ಪ್ರದೀಪ್ ಈಶ್ವರ್ ಅವರು ಸರ್, ಶಾಸಕರಾಗಿರುವಂತಹ. ಉತ್ತರ ಕೊಡ, ಸುಮ್ಮನೆ ಯಾರ ಬಗ್ಗೆ ಕೇಳಿ ನಾವ್ಯಾಕೆ ದೊಡ್ಡವ್ರು ಮಾಡಕ್ಕೋನ? ಅಂದ್ರೆ CM ಅವ್ರು ಹೇಳಿದ್ದಾರೆ ಸರ್, ಬಿಜೆಪಿ ಹೇಳೋದು ಸುಳ್ಳು ಭರವಸೆಗಳನ್ನ ಕೊಟ್ಟು ಅವ್ರು ಬರ್ತಾರೆ, ಹಿಂಬಾಗಿಲಿನಿಂದ ಬರ್ತಾರೆ ಅಂತಾರೆ. ಅವರಿಗೆ ನೋಡಮ್ಮ, ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ 2028ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬರೋಲ್ಲ ಅಂತ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಕುರ್ಚಿ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಉಪಮುಖ್ಯಮಂತ್ರಿಗಳು ಗೊತ್ತು, ಅವರು ಕುರ್ಚಿ ಎಳಿತಾ ಇದ್ದಾರೆ. ಹಾಗಾಗಿ ಸೋಲಿನ ಹತಾಶ ಮನೋಭಾವದಿಂದ ಅವರು ಇಲ್ಲಿ 4 ದಿವಸ ಕ್ಯಾಂಪು, ಬಾಗಲಕೋಟೆಯಲ್ಲಿ ಕ್ಯಾಂಪ್ ಹಾಕ್ತಾರೆ. ಸೋಲು ನಿಶ್ಚಯ, ಅವರಿಗೆ ಗೆಲುವು ನಮಗೆ ನಿಶ್ಚಯ. ಥ್ಯಾಂಕ್ ಯು ಸರ್. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಗಂಗಾ ಜಾಧವ್, ದಾವಣಗೆರೆ.